ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ MLC ರವಿಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅರವಿಂದ್ ಸರ್, ಈಗ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ತನಕ ಒಂದು ನಿಗಮದಲ್ಲಿ ಭ್ರಷ್ಟಾಚಾರ ನಡೆಸಿರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಯಾರ ಗಮನಕ್ಕೂ ಬರದೇ ಇಲ್ವಾ ಅಂತ? ಅಲ್ಲ, ಖಂಡಿತ ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ದೇನೆ ಈ ಕೃತ್ಯ ನಡೆದಿಲ್ಲ. ಯಾಕೆಂದ್ರೆ ಇದು 1 ಕೋಟಿ 5 ಕೋಟಿ 10 ಕೋಟಿದಲ್ಲ. ಇದರಲ್ಲಿ 50 ಕೋಟಿಗಿಂತ ಹೆಚ್ಚು 187 ಕೋಟಿ ಹಣ. ಹಾಗಾಗಿ ಚುನಾವಣೆ ಟೈಮ್ ಅಲ್ಲಿ ಹೈದರಾಬಾದ್ಗೆ, ತೆಲಂಗಾಣಕ್ಕೆ ಹೋಗಿದೆ ಅನ್ನುವಂಥದ್ದು ಸಾಕಷ್ಟು ವದಂತಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಇದು ಆರ್ಗನೈಸ್ಡ್ ಕ್ರೈಮ್ ಇದೆ. ಆಕ್ಚುಲಿ ಇದು ಸಂಘಟಿತವಾಗಿ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಗೊತ್ತಿದೆ, ಹೆಂಗಿದ್ರು ಈ ಹಣ ಇದೆ, ಇದನ್ನು ಬಳಸೋಣ ಅಂತ. ಹಾಗಾಗಿ ನನ್ನ ಪ್ರಕಾರ ಗೊತ್ತಿದ್ಕೊಂಡೇ ಇದನ್ನ ಮಾಡಿದರೆ ಅವ್ರ ತಲೆದಂಡ ಆಗ್ಲೇಬೇಕು. ಇದು ನಿಶ್ಚಿತವಾಗಿ ಮುಖ್ಯಮಂತ್ರಿಗೂ ಖಂಡಿತ ಗೊತ್ತಿದೆ ಅವರಿಗೆ. ಸರ್ ಒಂದು ಈಗ ಸಚಿವರ ತಲೆದಂಡ ಆಗಬೇಕು, ಓಕೆ. ನಿಮ್ಮ ಪ್ರಕಾರ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ ಅಂತಾರಲ್ಲ, ಎಲ್ಲರೂ ಉತ್ತರದಾಯಿತ್ವ ಇದೆ ಹಾಗಾದ್ರೆ ಇದರಲ್ಲಿ? ಖಂಡಿತ ಉತ್ತರದಾಯಿತ್ವ ಎಲ್ಲರದು ಇದೆ. ಇದು ಟೀಮ್ ವರ್ಕ್ ಆಗಿದೆ, ಆರ್ಗನೈಸ್ಡ್ ಕ್ರೈಮ್, ಇದು ಸಂಘಟಿತ. ಇಡೀ ಸರ್ಕಾರ ಮಾಡಿದೆ. ಆಕ್ಚುಲಿ ಇನ್ನು ಯಾವ್ಯಾವ ಖಾತೆಗಳಿಂದ ಹೋಗಿದೆ ಗೊತ್ತಿಲ್ಲ, ಆದ್ರೆ 106 ಕೋಟಿ ಹೋಗಿದೆ. ಅಲ್ಲ, ಬೆಳಕಿಗೆ ಬಂದಿರೋದು ಇದೊಂದು ನಿಗಮದಿಂದ. ಇನ್ನು ಒಂದು ಈ ಕಾಂಟ್ರಾಕ್ಟರ್ ಮನೆಯಲ್ಲಿ ಸಿಕ್ತು ಅಂತೇಳಿ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ, BBMP ಕಾಂಟ್ರಾಕ್ಟರ್. ಅದು ಕೂಡ ಇದೇ ವಿಷಯಕ್ಕೆ ಹಣ ತೆಲಂಗಾಣಕ್ಕೆ ಕಳಿಸ್ಬೇಕು ಅನ್ನುವಂತ ವಿಷಯ. ಅವಾಗ ಬೇರೆ ಬೇರೆ ಕೂಡ ಹಣ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಸದ್ದಾಯ್ತು. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಇದು ಖಂಡಿತವಾಗಿ ಆರ್ಗನೈಸ್ ಕ್ರೈಮ್, ಸಂಘಟಿತವಾಗಿ ಅನೇಕರು ಗೊತ್ತಿದ್ದು ಆರ್ಗನೈಸ್ ಎಲ್ಲೆಲ್ಲಿ ಮಾಡಬಹುದು ಇದನ್ನ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಅದರೊಳಗಡೆ ನಿಶ್ಚಿತವಾಗಿ ಮಂತ್ರಿ ಇದ್ದಾರೆ. ಆದ್ರೆ ಇದನ್ನ ಬಹಳ ದುಃಖದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಬಲಿ ತೆಗೆದುಕೊಂಡಿದೆಯಲ್ಲ ಈ ಸರ್ಕಾರದ ತಲೆದಂಡ ಆಗ್ಬೇಕು ಆಕ್ಚುಲಿ. ಅಲ್ಲ ಸರ್, ಇವಾಗ ಒಂದೇನಂತಂದ್ರೆ, ನಾವು ಯಾವಾಗಲೂ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಕೆಲವು ಇಲ್ಲಿ ಹಣ ವರ್ಗಾವಣೆ ಆಗಿರೋ ಕಂಪನಿಗಳು ಮತ್ತೆ ವೈಯಕ್ತಿಕ ವಿಚಾರಗಳು ನೋಡಿದಾಗ ನಿಗಮಕ್ಕೂ ಕಂಪನಿಗಳಿಗೂ ಏನ್ ಸಂಬಂಧ, ಯಾರ ಮಾಲೀಕತ್ವದ್ದು ಅಂತಾದ್ರೂ ಗೊತ್ತಾಗ್ಬೇಕಲ್ಲ ಅಟ್ಲೀಸ್ಟ್. ಹೌದು, ಈಗ ಏನಾಗಿದೆ, ಅನೇಕ ಕಂಪನಿಗಳು ಫೇಕ್ ಕಂಪನಿಗಳಿದೆ. ಈಗ ಉದಾಹರಣೆಗೆ ಇವ್ರೆ ಸಾಲ ಕೊಡೋರು ಇವರೇ. ಆಮೇಲೆ ಥ್ಯಾಂಕ್ ಯು ರವಿಕುಮಾರ್ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.